Hello guys, welcome back to my class. In today's class we are going to teach you the songs of India, questions and answers for SSLC students presented by Kaviraj Jirge. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ಒಂದು ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ದ ಸಾಂಗ್ಸ್ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಕವನದ 2 ಅಂಕದ ಇಂಪಾರ್ಟೆಂಟ್ ಆದಂಥ ಕ್ವಶನ್ ಆನ್ಸರ್ಗಳನ್ನ ಡಿಸ್ಕಸ್ ಮಾಡೋಣ. ಈಗಾಗಲೇ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ ಸಮರಿ ವಿಡಿಯೋನ ಕೂಡ ಮಾಡಿದ್ದೀನಿ. ಅದನ್ನು ನೋಡ್ಬೇಕಂದ್ರೆ ಅದರ ಲಿಂಕ್ ಅನ್ನ ಈ ವಿಡಿಯೋ ಕೆಳಗಡೆ ಇರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿದ್ದೀನಿ, ನೋಡ್ಬೋದು. ಸೊ ಈಗ ನಾವು ಪೋಯಮ್ದು ಕ್ವಶನ್ ಆನ್ಸರ್ಗಳನ್ನ ಸ್ಟಾರ್ಟ್ ಮಾಡೋಣ. ನೋಡೋಣ ಫಸ್ಟ್ ಕ್ವಶನ್ ಯಾವ ತರ ಕೇಳ್ಬೋದು. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶ್ಚನ್ಸ್ ಇನ್ 2 or 3 sentences ಈಚ್. ಅಂದ್ರೆ ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯದಲ್ಲಿ ಬರೀರಿ ಅಂತ ನಮಗೆ ಸಹಜವಾಗಿ ಕೇಳ್ತಾ ಇರ್ತಾರೆ, ಹೌದಾ? ಸೊ 2-3 ವಾಕ್ಯಗಳು ಬರೀ ಅಂದ್ರೆ ನಾವು ಎಷ್ಟು ಬರಿಬೇಕು? ಕಾಮನ್ ಆಗಿ ನಾವು ಎಷ್ಟು ಬರಿಬೇಕಂದ್ರೆ ನಾವು ಬರ್ತಕ್ಕಂಥ ಆನ್ಸರ್ ಯಾವಾಗ ಬಿ 2 ಅಥವಾ 3 ಸೆಂಟೆನ್ಸ್ಗಳಲ್ಲಿ ಅದು ಕಂಪ್ಲೀಟ್ ಆಗ್ತಕ್ಕಂಥದ್ದು ಇರಬೇಕು. ಅಂದಾಗ ಮಾತ್ರ ಏನಾಗುತ್ತೆ ಅಂದ್ರೆ ನಮ್ಮ ಎಕ್ಸಾಮ್ಗಳಲ್ಲಿ ಟೈಮ್ ಸೇವ್ ಆಗುತ್ತೆ, ಜೊತೆಗೆ ಒಳ್ಳೆ ಅಂಕಗಳನ್ನ ಸ್ಕೋರ್ ಮಾಡ್ಬೋದು. ಸೊ ಈಗ ನೋಡೋಣ ಪ್ರಶ್ನೆ ಯಾವ ತರ ಬರುತ್ತೆ. ಹೂ ವೇರ್ ದ 2 ಸ್ಪೀಕರ್ಸ್ ಇನ್ ದ ಪೋಯಮ್, ಹೌ ಡು ದೇರ್ ಒಪಿನಿಯನ್ ಡಿಫರ್ ಅಂತ ಕೇಳ್ತಾ ಇದೆ ಪ್ರಶ್ನೆ, ಹೌದಾ? ಸೊ ಅಂದ್ರೆ ಈ ಕವನದಲ್ಲಿರ್ತಕ್ಕಂಥ 2 ಜನ ಸ್ಪೀಕರ್ಸ್ ಯಾರು ಅಂತ ಕೇಳ್ತಾ ಇದ್ದಾರೆ. 2 ಜನ ಸ್ಪೀಕರ್ಸ್ ಅಂದ್ರೆ ಯಾರು ಇಲ್ಲಿ? ಅಂದ್ರೆ ಇಲ್ಲಿ ನಾವು 2 ಜನ ಸ್ಪೀಕರ್ಸ್ ಯಾರಂತ ಅದು ಪ್ರಶ್ನೆ ಕೇಳ್ತಾ ಇದೆ. ಇನ್ನೊಂದು ಹೌ ಡು ದೇರ್ ಒಪಿನಿಯನ್ಸ್ ಡಿಫರ್ ಅಂದ್ರೆ ಆ 2 ಒಂದು ಅಭಿಪ್ರಾಯಗಳಿಗೆ ಯಾವ ತರ ಒಂದು ಭಿನ್ನತೆ ಇತ್ತು ಅಂತ ನಮ್ಗೆ ಕೇಳ್ತಾ ಇದ್ದಾರೆ. ಸೊ ಈಗ ನಾವು ಯಾವ ತರ ಉತ್ತರವನ್ನ ಬರೀಬೇಕು ಅದಲ್ವಾ? ಸೊ ಈ ಪ್ರಶ್ನೆಯಲ್ಲಿ 2 ಪ್ರಶ್ನೆಗಳಿವೆ. ಸೊ 2 ಪ್ರಶ್ನೆಗಳಿಗೆ ನಾವು ಯಾವ ಉತ್ತರ ತರ ಬರೀಬೇಕಂತ ನಾವೀಗ ನೋಡ್ಬೇಕಾಗುತ್ತೆ, ಹೌದಾ? ಸೊ ಈಗ ನಾವು ಉತ್ತರವನ್ನ ನೋಡೋಣ. ದ ಪೋಯಟ್ ವಿ.ಕೆ. ಗೋಕಾಕ್ ಅಂಡ್ ದಿ ಮದರ್ ಇಂಡಿಯಾ ಆರ್ ದ 2 ಸ್ಪೀಕರ್ಸ್ ಇನ್ ದಿ ಪೋಯಮ್. ಸೊ ಈ ಕವನದಲ್ಲಿ ಬರ್ತಕ್ಕಂಥ 2 ಜನ ಸ್ಪೀಕರ್ಸ್ ಯಾರಂದ್ರೆ ದ ಪೋಯಟ್ ವಿ.ಕೆ. ಗೋಕಾಕ್ ಅಂಡ್ ದಿ ಮದರ್ ಇಂಡಿಯಾ. ಅಂದ್ರೆ ಈ ಪಾಠದಲ್ಲಿ ಕವಿಗಳಾಗಿರ್ತಕ್ಕಂಥ ವಿ.ಕೆ. ಗೋಕಾಕ್ ಅವರು ಮತ್ತು ತಾಯಿ ಭಾರತಿ, ಇವರು 2 ಜನ ಸ್ಪೀಕರ್ಸ್. ದ ಪೋಯಟ್ ವಿಶ್ ಟು ಸಿಂಗ್ ನ್ಯಾಚುರಲ್ ಬ್ಯೂಟಿ, ಗ್ಲೋರಿಯಸ್ ಪಾಸ್ಟ್ ಅಂಡ್ ಇಂಡಸ್ಟ್ರಿಯಲ್ ಪ್ರೋಗ್ರೆಸ್ ಆಫ್ ಇಂಡಿಯಾ. ಅಂದ್ರೆ ಇಲ್ಲಿ ಕವಿ ನಮ್ಮ ದೇಶದ ನ್ಯಾಚುರಲ್ ಬ್ಯೂಟಿ ಬಗ್ಗೆ ಅಂದ್ರೆ ನೈಸರ್ಗಿಕ ಸೌಂದರ್ಯದ ಬಗ್ಗೆ ಹಾಡಬೇಕು ಅಂತ ಅಂದ್ಕೊಂಡಿದ್ರು. ಆಮೇಲೆ ಗ್ಲೋರಿಯಸ್ ಪಾಸ್ಟ್ ಆಫ್ ಅವರ್ ಕಂಟ್ರಿ, ನೋಡಿ ಇಲ್ಲಿ ನಂಬರ್ ನೋಡ್ತಾ ಬೇರೆ ಬೇರೆ ಕಾಣ್ತಾ ಇದ್ವಿ. ಸೊ ಇಲ್ಲ ಫಸ್ಟ್ ನಾವು ನೋಡ್ತೀವಿ ಯಾವ್ದೀಗ ನ್ಯಾಚುರಲ್ ಬ್ಯೂಟಿ ಬಗ್ಗೆ ಹಾಡಬೇಕಂತ ಅಂದ್ಕೊಂಡಿದ್ರು. ಸೊ ಆಮೇಲೆ ಮತ್ತೆ ಯಾವ್ದು ಹಾಡಬೇಕಂತಿದ್ರು ಅಬೌಟ್ ಗ್ಲೋರಿಯಸ್ ಪಾಸ್ಟ್ ಅಂದ್ರೆ ಗತ ವೈಭವದ ಬಗ್ಗೆ ಅಂದ್ರೆ ಇತಿಹಾಸದ ಬಗ್ಗೆ. ಸೊ ಇನ್ನೊಂದು ಇಂಡಸ್ಟ್ರಿಯಲ್ ಪ್ರೋಗ್ರೆಸ್ ಬಗ್ಗೆ ಹಾಡ್ಬೇಕಂತ ಅನ್ಕೊಂಡಿದ್ರು, ಹೌದಾ? ಬಟ್ ಮದರ್ ಇಂಡಿಯಾ ವಾಂಟ್ಸ್ ಹಿಮ್ ಟು ಸಿಂಗ್ ಅಬೌಟ್ ದ ಇಲ್ ಅಫೆಕ್ಟಿಂಗ್ ಅವರ್ ಲ್ಯಾಂಡ್. ಆದ್ರೆ ಇಲ್ಲಿ ತಾಯಿ ಭಾರತಿ ಮಾತ್ರ ಹೇಳ್ತಾರೆ ನಮ್ಮ ದೇಶಕ್ಕೆ ಅಂಟಿದಂತ ಈ ಅನಿಷ್ಟಗಳ ಬಗ್ಗೆ, ಪಿಡುಗುಗಳ ಬಗ್ಗೆ ಹಾಡು ಅಂತ ಅಲ್ಲಿ ಕೇಳ್ತಾರೆ. ಅಂದ್ರೆ ಕವಿ ಒಂದು ನಮ್ಮ ದೇಶದ ಒಂದು ಪಾಸಿಟಿವ್ ಸೈಡ್ ಬಗ್ಗೆ ಹಾಡಬೇಕಂದ್ರೆ ತಾಯಿ ಭಾರತಿ ನೆಗೆಟಿವ್ ಸೈಡ್ ಬಗ್ಗೆ ಹಾಡು ಅಂತ ಇಲ್ಲಿ ಕೇಳ್ತಾ ಇದ್ರು. ಸೊ ಈ 2 ವ್ಯತ್ಯಾಸಗಳನ್ನ ನಾವು ಇಲ್ಲಿ ಕಾಣ್ತೀವಿ 2 ಸ್ಪೀಕರ್ ಮಧ್ಯೆ, ಹೌದಾ? ಸೊ ಈಗ ಮುಂದಿನ ಕ್ವಶನ್ ಹೋಗೋಣ. ದ ಪೋಯಟ್ ವಿಶ್ ಟು ಸಿಂಗ್ ನ್ಯಾಚುರಲ್ ಬ್ಯೂಟಿ ಆಫ್ ಇಂಡಿಯಾ, ವಾಟ್ ಡಸ್ ಹಿ ವಾಂಟ್ ಟು ಡಿಸ್ಕ್ರೈಬ್? ಸೊ ಇಲ್ಲಿ ಕವಿ ಭಾರತದ ಒಂದು ನೈಸರ್ಗಿಕ ಸೌಂದರ್ಯದ ಬಗ್ಗೆ ಹಾಡಬೇಕು ಅಂತ ಅನ್ಕೊಂಡಿದೆ. ನ್ಯಾಚುರಲ್ ಬ್ಯೂಟಿ ಅಂದ್ರೇನು? ನೈಸರ್ಗಿಕ ಸೌಂದರ್ಯ. ಸೊ ವಾಟ್ ಡಸ್ ಹಿ ವಾಂಟ್ ಟು ಡಿಸ್ಕ್ರೈಬ್? ಸೊ ಈ ನ್ಯಾಚುರಲ್ ಬ್ಯೂಟಿಲಿ ಎದ್ರ ಬಗ್ಗೆ ಹಾಡಬೇಕಂತ ಕವಿ ಅಂದ್ಕೊಂಡಿದ್ನು ಅಂತ. ಸೊ ಉತ್ತರ ನೋಡೋಣ ಈಗ. ದ ಪೋಯಟ್ ವಿಶ್ ಟು ಸಿಂಗ್ ಅಬೌಟ್ ದಿ ಬ್ಯೂಟಿ ಆಫ್ ಸ್ನೋ ಕ್ಯಾಪ್ಡ್ ಹಿಮಾಲಯಾಸ್. ಸ್ನೋ ಕ್ಯಾಪ್ಡ್ ಹಿಮಾಲಯಸ್ ಅಂದ್ರೆ ಹಿಮದಿಂದ ಆವೃತವಾದಂತ ಪರ್ವತಗಳು, ಹಿಮಾಚ್ಛಾದಿತ ಪರ್ವತ ಅಂತ ಹೇಳ್ತೀವಲ್ಲ ಅದು. ಅಂಡ್ ಅಬೌಟ್ 3 ಓಷಿಯನ್ಸ್ ದಟ್ ಟಚ್ ಅವರ್ ಶೋರ್ಸ್. ಅಷ್ಟಲ್ಲದೆ ನಮ್ಮ ತಮ್ಮ ತಾಯಿ ಭಾರತೀಯ ಪಾದಗಳನ್ನು ಸ್ಪರ್ಶ ಮಾಡ್ತಕ್ಕಂಥ 3 ಸಮುದ್ರಗಳ ಬಗ್ಗೆ ಹಾಡಲಿ ಅಂತ ಕೇಳ್ತಾರೆ. ಅಂಡ್ ಅಬೌಟ್ ಗೋಲ್ಡನ್ ರೈಸ್ ಆಫ್ ದಿ ಸನ್, ಸೂರ್ಯನ ಬಂಗಾರದ ಕಿರಣಗಳ ಬಗ್ಗೆ ಹಾಡಲಿ ಅಂತ ಕೇಳ್ತಾರೆ. ಟೋಟಲ್ ಆಗಿ ನ್ಯಾಚುರಲ್ ಬ್ಯೂಟಿಯಲ್ಲಿ ಬರ್ತಕ್ಕಂಥ ಯಾವ ಪಾಯಿಂಟ್ಸ್ಗಳನ್ನ ಕವಿ ಹಾಡ್ಬೇಕಂತ ಅಂದ್ರೆ, ಒಂದು ಹಿಮಾಲಯದ ಬಗ್ಗೆ, 2ನೇದು ಓಷಿಯನ್ಸ್ ಬಗ್ಗೆ, 3ನೇದು ಗೋಲ್ಡನ್ ರೇಸ್ ಆಫ್ ಸನ್ ಬಗ್ಗೆ, ಹೌದಾ? ಸೊ ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 3. ಮೋರ್ ದೆನ್ ದ ನ್ಯಾಚುರಲ್ ಬ್ಯೂಟಿ, ವಾಟ್ ಡಸ್ ಮದರ್ ಇಂಡಿಯಾ ವಾಂಟ್ ದ ಪೋಯಟ್ ಟು ಸಿಂಗ್ ಅಬೌಟ್? ಸೊ ಈ ನ್ಯಾಚುರಲ್ ಬ್ಯೂಟಿ ಬಗ್ಗೆ ಹಾಡ್ತೀನಿ ಅಂತ ಕವಿ ಹೇಳಿದಾಗ ತಾಯಿ ಭಾರತಿ ಯಾವ ಹಾಡನ್ನ ಹಾಡು ಅಂತ ಹೇಳಿದ್ರು, ಹೌದಾ? ನೋಡೋಣ ಈಗ ಉತ್ತರ. ದ ಮದರ್ ಇಂಡಿಯಾ ವಾಂಟ್ಸ್ ದ ಪೋಯಟ್ to sing about beggars and lepers.
ಸೊ ತಾಯಿ ಭಾರತಿ ಹೇಳ್ತಾಳೆ, ನೀನು ಈ ನೈಸರ್ಗಿಕ ಸೌಂದರ್ಯದ ಬಗ್ಗೆ ಹಾಡಾಡಬೇಡ, ನೀನು ಬೆಗ್ಗರ್ಸ್ ಬಗ್ಗೆ ಹಾಡು ಮತ್ತು ಲೆಪರ್ಸ್ ಬಗ್ಗೆ ಹಾಡು. ಬೆಗ್ಗರ್ಸ್ ಅಂದರೆ ಭಿಕ್ಷುಕರು ಅಂಡ್ ಲೆಪರ್ಸ್ ಅಂದರೆ ಕುಷ್ಠರೋಗಿಗಳು. ಹೂ ಫಿಲ್ಡ್ ದ ಸ್ಟ್ರೀಟ್ ಅಂದರೆ ಏರಿಯಾ ಅಥವಾ ನಾವು ಓಣಿ ಅಂತ ಕರಿತೀವಲ್ಲ, ಅಂದರೆ ನಮ್ಮ ಏರಿಯಾ ಮತ್ತು ಓಣಿ ಎಲ್ಲ ತುಂಬಿ ಹೋಗದಂತ ಈ ಭಿಕ್ಷುಕರ ಬಗ್ಗೆ, ಕುಷ್ಠರೋಗಿಗಳ ಬಗ್ಗೆ ಹಾಡುವಂತ ತಾಯಿ ಭಾರತಿ ಕೇಳ್ತಾಳೆ. ಅಂಡ್ ಆಲ್ಸೋ ಅಬೌಟ್ ಫಿಲ್ತ್ ಅಂಡ್ ಡರ್ಟ್ ಆಲ್ ಅರೌಂಡ್ ಅಸ್. ಇಲ್ಲಿ ಫಿಲ್ತ್ ಅಂದರೆ ಕೊಳೆತಿದ್ದು ಅಂತ ನಾವು ಹೇಳ್ತೀವಿ, ಹೌದಾ? ಅಂದರೆ ಮಾಲಿನ್ಯದಿಂದ ಕೂಡಿದಂಥದ್ದು ಫಿಲ್ತ್ ಅಂಡ್ ಡರ್ಟ್, ಮಾಲಿನ್ಯದಿಂದ ಕೂಡಿದಂತು ಮತ್ತು ಹೊಲಸದಿಂದ ಕೂಡಿದಂಥ ಒಂದು ನಮ್ಮ ಸರೌಂಡಿಂಗ್ ಬಗ್ಗೆ, ಅಂದರೆ ನಮ್ಮ ಸರೌಂಡಿಂಗ್ ಪೊಲ್ಯೂಷನ್ ಆಗಿರ್ತೀವಲ್ಲ, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ಸೊ ಅದ್ರ ಬಗ್ಗೆ ಹಾಡುವಂತ ಇಲ್ಲಿ ತಾಯಿ ಭಾರತಿ ಕೇಳ್ತಾಳೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಈಗ. ವಾಟ್ ಡಿಡ್ ದ ಪೋಯಟ್ ವಾಂಟ್ ಟು ಸಿಂಗ್ ಅಬೌಟ್ ದ ಗ್ಲೋರಿಯಸ್ ಪಾಸ್ಟ್ ಆಫ್ ಹಿಸ್ ಕಂಟ್ರಿ? ಸೊ ಗ್ಲೋರಿಯಸ್ ಪಾಸ್ಟ್ ಅಂದರೆ ಗತವೈಭವ ಅಂದರೆ ನಮ್ಮ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಅಂತ ಹೇಳ್ತೀವಲ್ಲ, ಐತಿಹಾಸಿಕ ಸ್ಥಳಗಳ ಬಗ್ಗೆ. ಸೊ ಕವಿ ಈ ಐತಿಹಾಸಿಕ ಸ್ಥಳದ ಬಗ್ಗೆ ಏನು ಹಾಡಬೇಕು ಅಂತ ಅನ್ಕೊಂಡಿದ್ದ? ಐತಿಹಾಸಿಕ ಸ್ಥಳಗಳು ಅಂದ್ರೆ ಗ್ಲೋರಿಯಸ್ ಪಾಸ್ಟ್ ಅಲ್ಲಿ ಬರ್ತಕ್ಕಂಥ ಪಾಯಿಂಟ್ಸ್ ಯಾವ್ಯಾವ ನೋಡ್ಬೇಕು ಈಗ ನಾವು, ಹೌದಾ? ದ ಪೋಯಟ್ ವಾಂಟೆಡ್ ಟು ಸಿಂಗ್ ಅಬೌಟ್ ದಿ ರಾಕ್ ಕಟ್ ಟೆಂಪಲ್ಸ್ ವಿಚ್ ಟೆಲ್ಸ್ ದಿ ಸ್ಟೋರೀಸ್ ಆಫ್ ಅವರ್ ಎಪಿಕ್ಸ್ ಅಂದರೆ ಮಹಾಕಾವ್ಯ. ರಾಕ್ ಕಟ್ ಟೆಂಪಲ್ಸ್ ಅಂದರೆ ಕಲ್ಲಿನಲ್ಲಿ ಕೆತ್ತಿದಂತ ದೇಗುಲಗಳ ಬಗ್ಗೆ. ಅಂದ್ರೆ ಕವಿ ಈ ಗ್ಲೋರಿಯಸ್ ಪಾಸ್ಟ್ ಅಲ್ಲಿ ಅಂದ್ರೆ ಗತವೈಭವದ ಒಂದು ಇತಿಹಾಸದಲ್ಲಿ ಎದ್ರ ಬಗ್ಗೆ ಹಾಡಬೇಕಂದ್ರೆ ಕಲ್ಲಿನಲ್ಲಿ ಕೆತ್ತಿದಂತ ದೇಗುಲಗಳ ಬಗ್ಗೆ. ವಿಚ್ ಟೆಲ್ಸ್ ದಿ ಸ್ಟೋರೀಸ್ ಆಫ್ ಅವರ್ ಎಪಿಕ್. ಯಾಕೆ ಆ ಒಂದು ಕಲ್ಲಿನಲ್ಲಿ ಕೆತ್ತಿದಂತ ದೇಗುಲಗಳ ಬಗ್ಗೆ ಹಾಡಬೇಕಂತ ಅಂದ್ರೆ ಆ ಕಲ್ಲಿನ ಕೆತ್ತಿದಂತ ದೇಗುಲಗಳಲ್ಲಿ ಗೋಡೆ ಮೇಲೆ ಎಲ್ಲ ಏನಾಗುತ್ತೆ ಅಂದ್ರೆ ಮಹಾಕಾವ್ಯಗಳ ಒಂದು ಸ್ಟೋರಿಯನ್ನ ಕೆತ್ತಿರ್ತಾರೆ ಕಲ್ಲಲ್ಲಿ, ಹೌದಾ? ಮಹಾಕಾವ್ಯ ಅಂದ್ರೆ ಯಾವ? ರಾಮಾಯಣ ಆಗಿರ್ಬೋದು ಮತ್ತು ಮಹಾಭಾರತ ಆಗಿರ್ಬೋದು. ಸೊ ಇವುಗಳೊಂದು ಸ್ಟೋರಿಯನ್ನ ಆ ದೇವಾಲಯದ ಕಲ್ಲಿನಲ್ಲಿ ಕೆತ್ತಿರ್ತಾರೆ. ಸೊ ಅದ್ರ ಬಗ್ಗೆ ಹಾಡಲೇನು ಅಂತ ಕವಿ ಕೇಳ್ತಾರೆ. ಹಿ ಆಲ್ಸೋ ವಿಶ್ ಟು ಸಿಂಗ್ ಅಬೌಟ್ ಫ್ರೀಡಮ್ ಫೈಟರ್ಸ್. ಮತ್ತೆ ಕವಿ ಯಾರ ಬಗ್ಗೆ ಹಾಡಬೇಕಂತಂದ್ರೆ ಫ್ರೀಡಮ್ ಫೈಟರ್ಸ್ ಅಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ. ಅಂಡ್ ಅಬೌಟ್ ಸೇಕ್ಸ್ ಅಂಡ್ ಪ್ರಾಫಿಟ್ಸ್ ಹೂ ಶೌಡ್ ಅಸ್ ಸ್ಟ್ರೈಟ್ ಅಂಡ್ ನ್ಯಾರೋ ಪಾತ್. ಮತ್ತೆ ಯಾರ ಬಗ್ಗೆ ಹಾಡಬೇಕಂತಂದ್ರೆ ಸೇಕ್ಸ್ ಅಂದ್ರೆ ಸಾಧು ಸಂತರ ಬಗ್ಗೆ, ಪ್ರಾಫಿಟ್ಸ್ ಪ್ರವಾದಿಗಳ ಬಗ್ಗೆ ಹಾಡಬೇಕು ಅಂತ ಬಯಸ್ತಾರೆ. ಯಾಕಂದ್ರೆ ಈ ಪ್ರವಾದಿಗಳು ಸಾಧು ಸಂತರು ನಮಗೆ ನೇರವಾದ ಒಂದು ಸಂಕ್ಷಿಪ್ತವಾದ ಮಾರ್ಗವನ್ನು ಅವರು ತೋರಿಸಿಕೊಟ್ಟಿದ್ದಾರೆ, ಯಾವ ತರ ಬದುಕಬೇಕು ಅಂತ ಅವರು ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ. ಸೊ ಅವ್ರ ಬಗ್ಗೆ ಹಾಡಲೇನು ಅಂತ ಈ ಗ್ಲೋರಿಯಸ್ ಪಾಸ್ಟ್ ಅಲ್ಲಿ ಕೇಳ್ತಾರೆ. ಸೊ ಗತವೈಭವಲ್ಲಿ ಕೇಳ್ತಕ್ಕಂಥದ್ದು ಯಾವುದು? ರಾಕ್ ಟೆಂಪಲ್ ಆಗಿರ್ಬೋದು, ಫ್ರೀಡಮ್ ಫೈಟರ್ಸ್ ಆಗಿರ್ಬೋದು, ಸೀರ್ಸ್ ಅಂಡ್ ಪ್ರಾಫಿಟ್ಸ್ ಬಗ್ಗೆ, ಹೌದಾ? ಸೊ ಈಗ ನಾವು ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಕ್ವಶನ್ ನಂಬರ್ 5. ವಾಟ್ ಡಿಡ್ ಮದರ್ ಸೇ ವೆನ್ ದ ಪೋಯಟ್ ವಿಶ್ ಟು ಸಿಂಗ್ ಅಬೌಟ್ ಗ್ಲೋರಿಯಸ್ ಪಾಸ್ಟ್? ಸೊ ಕವಿ ಇಲ್ಲಿ ಭಾರತದ ಇತಿಹಾಸದ ಬಗ್ಗೆ ಅಥವಾ ಗತವೈಭವದ ಬಗ್ಗೆ ಹಾಡ್ತೀನಿ ಅಂದಾಗ ತಾಯಿ ಭಾರತಿ ಅದು ಬೇಡ, ಬೇರೆ ಹಾಡು ಅಂತ ಹೇಳಿದಳಲ್ಲ. ಸೊ ತಾಯಿ ಭಾರತಿ ಯಾವ ಹಾಡನ್ನ ಹಾಡು ಅಂತ ಹೇಳಿದಳು? ಯಾವಾಗಂದ್ರೆ ಕವಿ ಯಾವಾಗ ಗ್ಲೋರಿಯಸ್ ಪಾಸ್ಟ್ ಬಗ್ಗೆ ಹಾಡ್ತೀನಿ ಅಂತ ಅಂದಾಗ, ಹೌದಾ? ಉತ್ತರ ನೋಡೋಣ ಈಗ. ದ ಮದರ್ ಇಂಡಿಯಾ ಆಸ್ಕ್ಡ್ ದ ಪೋಯಟ್ ಟು ಸಿಂಗ್ ಅಬೌಟ್ ಪುವರ್, ಏಜ್ಡ್ ಅಂಡ್ ಇಗ್ನೋರೆಂಟ್ ಪೀಪಲ್. ಸೊ ಇಲ್ಲಿ ತಾಯಿ ಭಾರತಿ ಹೇಳ್ತಾಳೆ, ನೀನು ಭಾರತ ಗತವೈಭವದ ಬಗ್ಗೆ ಹಾಡಾಡೋದು ಬೇಡ, ಬಡವರ ಬಗ್ಗೆ ಹಾಡಾಡು, ವಯಸ್ಸಾದಂಥ ವ್ಯಕ್ತಿಗಳ ಬಗ್ಗೆ, ದೀನ ದಲಿತರ ಬಗ್ಗೆ ಮತ್ತು ಅಜ್ಞಾನತೆಯಿಂದ ಕೂಡಿದ ಮುಗ್ಧ ಜನರ ಬಗ್ಗೆ ಹಾಡುವಂತ ತಾಯಿ ಕೇಳ್ತಾಳೆ. ಅಂಡ್ ಆಲ್ಸೋ ಅಬೌಟ್ ಆರ್ಫನ್ ಚಿಲ್ಡ್ರನ್. ಆರ್ಫನ್ ಚಿಲ್ಡ್ರನ್ ಅಂದ್ರೆ ಅನಾಥ ಮಕ್ಕಳ ಬಗ್ಗೆ ಹಾಡುವಂತ ಕೇಳ್ತಾಳೆ. ಯಾಕಂದ್ರೆ ಹೂ ಬಾರ್ನ್ ಇನ್ ಬ್ಲೀಕ್ ಅಂಡ್ ಡಾರ್ಕ್ ಹೋಮ್. ಈ ಅನಾಥ ಮಕ್ಕಳು ಕತ್ತಲೆಯಲ್ಲಿ ಕೊರಿತಕ್ಕಂಥ ಚಳಿಯಲ್ಲಿ ಮನೆ ಇಲ್ಲದೆ ಮಲಗ್ತಾ ಇದ್ದಾರಲ್ಲ. ಸೊ ಅಂಥವ್ರ ಬಗ್ಗೆ ಹಾಡುವಂತ ತಾಯಿ ಭಾರತಿ ಕೇಳ್ತಾಳೆ. ಇಲ್ಲಿ ಬ್ಲೀಕ್ ಅಂದ್ರೇನು? ಕೊರೆಯುವ ಚಳಿ, ಅತಿಯಾದ ಚಳಿ ಅಂತೀವಲ್ಲ ಅದು. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 6. ಹೌ ಡಿಡ್ ದ ಪೋಯಟ್ ವಿಶ್ ಟು ಡಿಸ್ಕ್ರೈಬ್ ದ ಇಂಡಸ್ಟ್ರಿಯಲ್ ಪ್ರೋಗ್ರೆಸ್ ಆಫ್ ಇಂಡಿಯಾ? ಸೊ ಇಲ್ಲಿ ಇಂಡಸ್ಟ್ರಿಯಲ್ ಪ್ರೋಗ್ರೆಸ್ ಅಂದ್ರೇನು? ಕೈಗಾರಿಕೆಯ ಅಭಿವೃದ್ಧಿ ಬಗ್ಗೆ ಕವಿ ಹಾಡಲಿ ಅಂತ ಕೇಳ್ತಾರಲ್ಲ. ಸೊ ಈ ಕೈಗಾರಿಕೆ ಅಭಿವೃದ್ಧಿ ಬಗ್ಗೆ ಕವಿ ಏನೇನು ಹಾಡಬೇಕು ಅಂತ ಬಯಸಿದ್ರು ನೋಡಿ. ಈಗ ನಾವು ನ್ಯಾಚುರಲ್ ಬ್ಯೂಟಿ ಬಲ್ಲಿ ಏನೇನು ಹಾಡ್ತೀವಿ ಅಂತ ಗೊತ್ತಾಯ್ತು, ಆಮೇಲೆ ಗ್ಲೋರಿಯಸ್ ಪಾಸ್ಟ್ ಅಲ್ಲಿ ಕವಿ ಏನೇನು ಹಾಡ್ಬೇಕಂತಿದ್ರು ಅಂತ ಗೊತ್ತಾಯ್ತು. ಈಗ ನಾವು ನೋಡ್ತಾ ಇರೋದು ಯಾವುದು? ಇಂಡಸ್ಟ್ರಿಯಲ್ ಪ್ರೋಗ್ರೆಸ್. ಸೊ ಈ ಕೈಗಾರಿಕೆ ಅಭಿವೃದ್ಧಿ ಬಗ್ಗೆ ಕವಿ ಯಾವ್ದ್ರ ಬಗ್ಗೆ ಹಾಡಬೇಕು ಅಂತ ಅಂದ್ಕೊಂಡಿದ್ರು? ಈಗ ಉತ್ತರ ನೋಡೋಣ. The poet wished to sing about dams, lakes, the steel mills and about building yards, ship building yards.
ಅಂದ್ರೆ ಕವಿ ಇಲ್ಲಿ ಯಾವ್ದ್ರ ಬಗ್ಗೆ ಹಾಡಾಡ್ಬೇಕಂದಿದ್ರು ಈ ಒಂದು ಕೈಗಾರಿಕೆ ಅಭಿವೃದ್ಧಿ ಬಗ್ಗೆ ಅಂದ್ರೆ ಡ್ಯಾಮ್ಸ್ ಬಗ್ಗೆ, ಅಂದ್ರೆ ಅಣೆಕಟ್ಟುಗಳ ಬಗ್ಗೆ, ಲೇಕ್ಸ್ ಲೇಕ್ಸ್ ಅಂದ್ರೆ ಸಾಗರಗಳ ಬಗ್ಗೆ, ದ ಸ್ಟೀಲ್ ಮೀಲ್ಸ್ ಅಂದ್ರೆ ಉಕ್ಕಿನ ಕೈಗಾರಿಕೆಗಳ ಬಗ್ಗೆ, ಅಂಡ್ ಅಬೌಟ್ ಸಿಪ್ ಬಿಲ್ಡಿಂಗ್ ಯಾರ್ಡ್ ಮತ್ತು ಹಡಗು ನಿರ್ಮಾಣ ಕೇಂದ್ರಗಳು. ಇಲ್ಲಿ ಸಿಪ್ ಬಿಲ್ಡಿಂಗ್ ಯಾರ್ಡ್ ಅಂದ್ರೆ ಏನು, ಹಡಗು ನಿರ್ಮಾಣದ ಕೇಂದ್ರಗಳ ಬಗ್ಗೆ ಹಾಡಲಿ ಅಂತ ಕವಿ ಕೇಳ್ತಾರೆ. He also wished to sing about men who had worked hard to develop technologies which made our country top in the atomic age. ಅಟೋಮಿಕ್ ಏಜ್ ಅಂದ್ರೆ ಪರಮಾಣು ಯುಗ. ಸೊ ಈ ತಂತ್ರಜ್ಞರ ಬಗ್ಗೆ, ಟೆಕ್ನಾಲಜಿ ಮತ್ತು ತಂತ್ರಜ್ಞಾನದ ಬಗ್ಗೆ, ಅಂದ್ರೆ ನಮ್ಮ ದೇಶವನ್ನು ಪರಮಾಣು ಯುಗದಲ್ಲಿ ಟಾಪ್ ಒಯ್ದಂತ ಒಂದು ವಿಜ್ಞಾನಿಗಳ ಬಗ್ಗೆ, ತಂತ್ರಜ್ಞಾನದ ಬಗ್ಗೆ ಹಾಡಲಿ ಅಂತ ಹೇಳಿ ಕವಿ ಕೇಳ್ತಾರೆ. ಸೊ ಎಲ್ಲ ಎದ್ರ ಬರ್ತಾವಿವಲ್ಲ, ಇಂಡಸ್ಟ್ರಿಯಲ್ ಪ್ರೋಗ್ರೆಸ್ ಅಲ್ಲಿ ಬರ್ತಕ್ಕಂಥ ವಿಷಯಗಳು. ಹೌದಾ? ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 7. ವಾಟ್ ಡಿಡ್ ಮದರ್ ಸೇ ವೆನ್ ದ ಪೋಯಟ್ ವಿಶ್ ಟು ಸಿಂಗ್ ಅಬೌಟ್ ಇಂಡಸ್ಟ್ರಿಯಲ್ ಪ್ರೋಗ್ರೆಸ್? ಸೊ ಕವಿ ಈ ಕೈಗಾರಿಕೆ ಅಭಿವೃದ್ಧಿ ಬಗ್ಗೆ ಹಾಡ್ತೀನಿ ಅಂತ ಹೇಳಿದಾಗ ತಾಯಿ ಭಾರತಿ ಎದ್ರ ಬಗ್ಗೆ ಹಾಡು ಅಂತ ಹೇಳಿದ್ರು ಅಂದ್ರೆ ಅವಳು ಇಂಡಸ್ಟ್ರಿಯಲ್ ಪ್ರೋಗ್ರೆಸ್ ಬಗ್ಗೆ ನೀನು ಹಾಡೋದು ಬೇಡ, ಇದ್ರ ಬಗ್ಗೆ ಹಾಡು ಅಂತ ತಾಯಿ ಹೇಳ್ತಾಳೆ ಅಂತ ನಾವಿಲ್ಲಿ ನೋಡೋಣ. ಆನ್ಸರ್: ದ ಮದರ್ ಇಂಡಿಯಾ ಅಡ್ವೈಸ್ಡ್ ದ ಪೋಯಟ್ ಟು ಸಿಂಗ್ ಅಬೌಟ್ ದಿ ಸ್ಟ್ರೈಕ್ಸ್, ದ ಐರನ್ ಮೆನ್ who awakened to fight for nation, and about class war and its correlate. ಸೊ ತಾಯಿ ಭಾರತಿ ಹೇಳ್ತಾಳೆ, ನೋಡಪ್ಪ ನೀನು ಕೈಗಾರಿಕೆ ಅಭಿವೃದ್ಧಿ ಬಗ್ಗೆ ಹಾಡೋದು ಬೇಡ, ನೀನು ಸ್ಟ್ರೈಕ್ಸ್ ಬಗ್ಗೆ ಹಾಡು. ಸ್ಟ್ರೈಕ್ಸ್ ಅಂದ್ರೆ ಹೋರಾಟಗಳು, ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಜನರು ಮಾಡಿದಂತ ಹೋರಾಟಗಳ ಬಗ್ಗೆ ಹಾಡು. ದ ಐರನ್ ಮೆನ್ ಅಂದ್ರೆ ಉಕ್ಕಿನ ಮನುಷ್ಯ, ಹೂ ಅವೇಕನ್ ಟು ಫೈಟ್ ಫಾರ್ ದಿ ನೇಷನ್ ಅಂದ್ರೆ ಈ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಎಚ್ಚೆತ್ತುಕೊಂಡು ಹೋರಾಟ ಮಾಡಿದಂತ ಉಕ್ಕಿನ ಮನುಷ್ಯರ ಬಗ್ಗೆ ಹಾಡುವಂತ ತಾಯಿ ಭಾರತಿ ಕೇಳ್ತಾಳೆ. ಅಂಡ್ ಆಲ್ಸೋ ಕ್ಲಾಸ್ ವಾರ್ ಅಂಡ್ ಇಟ್ಸ್ ಕೋರಿಲೇಟ್ ಅಂದ್ರೆ ಅದಕ್ಕೆ ಸಂಬಂಧಿಸಿದ ಅಂತ, ಅಂದ್ರೆ ಮತ್ತೆ ಅದ್ರ ಬಗ್ಗೆ ಹಾಡುವಂತ ತಾಯಿ ಭಾರತಿ ಹೇಳ್ತಾಳೆ. ಕ್ಲಾಸ್ ವಾರ್ ಅಂದ್ರೆ ಜಾತಿ ಮಧ್ಯೆ ನಡೀತಕ್ಕಂಥ ಜಗಳದ ಬಗ್ಗೆ ಮತ್ತು ಅದಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಹಾಡುವಂತ ತಾಯಿ ಭಾರತಿ ರಿಕ್ವೆಸ್ಟ್ ಮಾಡ್ತಾಳೆ, ಕೇಳ್ತಾಳೆ. ಹೌದಾ? ಮುಂದಿನ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 8. ವೈ ಡಿಡ್ ದ ಪೋಯಟ್ ಫೆಲ್ಟ್ ಕ್ವಾರಲಸ್? ಕವಿ ಯಾಕೆ ಅಳು ಬಂದ ಹಾಗೆ ಆಗುತ್ತೆ? ಕ್ವಾರಲಸ್ ಅಂದ್ರೆ ಏನು? ಅಳು ಬಂದ ಹಾಗೆ ಆಗೋದು, ಅಳೋದು. ಹೌದಾ? ಕ್ರೈಯಿಂಗ್ ಅಂತ ಹೇಳ್ತೀವಲ್ಲ ಇಂಗ್ಲಿಷ್ನಲ್ಲಿ. ಕವಿಗೆ ಯಾಕೆ ಅಳು ಬಂದಾಗ ಆಗುತ್ತೆ? The poet wished to sing about the beauty and progress of our country, but Mother India asked him to sing about the ill affecting our land. ಸೊ ಇಲ್ಲಿ ಕವಿ ಏನಂತ ಹಾಡ್ಬೇಕಂತಂದ್ರೆ ನಮ್ಮ ದೇಶದ ನೈಸರ್ಗಿಕ ಸೌಂದರ್ಯದ ಬಗ್ಗೆ, ಆಮೇಲೆ ಗತವೈಭವದ ಬಗ್ಗೆ, ಕೈಗಾರಿಕೆಯ ಅಭಿವೃದ್ಧಿ ಬಗ್ಗೆ ಹಾಡಬೇಕು ಅಂತ ಬಯಸಿದ್ರು. ಆದ್ರೆ ತಾಯಿ ಭಾರತಿ ಯಾವ್ದೋ ಹಾಡೋದು ಬೇಡ, ನೀನು ಎದ್ರ ಬಗ್ಗೆ ಹಾಡು ಅಂತ ಹೇಳಿದ್ರು? ಇಲ್ ಅಫೆಕ್ಟಿಂಗ್ ಅವರ್ ಲ್ಯಾಂಡ್ ಅಂದ್ರೆ ನಮ್ಮ ದೇಶಕ್ಕೆ ಅಂಟಿದಂತ ಅನಿಷ್ಟ ಪದ್ಧತಿಗಳ ಬಗ್ಗೆ ಹಾಡುವಂತ ತಾಯಿ ಭಾರತಿ ಹೇಳ್ತಾಳೆ. ದ ಪೋಯಟ್ ವಾಂಡರ್ಡ್ ಇಫ್ ದೇರ್ ವಾಸ್ ಅ ಪರ್ಫೆಕ್ಟ್ ಸಾಂಗ್ ವಿಚ್ ಹಿ ಕುಡ್ ಸಿಂಗ್ ಹೋಲ್ ಹಾರ್ಟೆಡ್ಲಿ. ಅಂದ್ರೆ ಕವಿಗೆ ಏನಾಗ್ತದೆ ತುಂಬಾನೇ ನೋವಾಗುತ್ತೆ. ಸೊ ತಾಯಿ ಭಾರತಿ ಯಾವ ಹಾಡನ್ನು ನಾನು ಕೇಳ್ತಾ ಇಲ್ವಲ್ಲ, ಸೊ ತಾಯಿ ಭಾರತಿಗೆ ತೃಪ್ತಿ ಪಡಿಸ್ತಕ್ಕಂಥ ಪರಿಪೂರ್ಣವಾದ, ಪರಿಶುದ್ಧವಾದ, ನಿಷ್ಕಲ್ಮಶವಾದ ಯಾವ ಹಾಡ ಇಲ್ಲೇನು ಅಂತ ಕವಿಗೆ ಅನಿಸುತ್ತೆ. ಅಂಡ್ ದಿಸ್ ಮೇಡ್ ಹಿಮ್ ಕ್ವಾರಲೆಸ್. ಸೊ ಅದಕ್ಕಾಗಿ ಕವಿಗೆ ಅಳು ಬಂದ ಹಾಗೆ ಆಗುತ್ತೆ. ಹೌದಾ? ಸೊ ಈಗ ನಾವು 8 ಪ್ರಶ್ನೆಗಳನ್ನ ನೋಡ್ತೀವಿ. ನಮ್ಮ ಇನ್ನೂ ಪ್ರಶ್ನೆಗಳಿಗೆ ಟೋಟಲ್ ಈ ಒಂದು ವಿಡಿಯೋ ನಾನು 15 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪಕ್ಕದಲ್ಲಿರ್ತಕ್ಕಂಥ ರೆಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇದರಿಂದ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ತಮಗೆ ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಈಗ ಕ್ವಶನ್ ನಂಬರ್ 9. ವಾಟ್ ಕೈಂಡ್ ಆಫ್ ಸಾಂಗ್ ಡಿಡ್ ಹಿ ಫೈನಲಿ ವಾಂಟ್ ಟು ಸಿಂಗ್? ಸೊ ಕವಿ ಕೊನೆಗೆ ಯಾವ ಹಾಡನ್ನ ಹಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಅಂದ್ರೆ ನ್ಯಾಚುರಲ್ ಬ್ಯೂಟಿ ಬಗ್ಗೆ ಬೇಡ ಅಂತಂದ್ರು ಕವಿ. ಹೌದಾ? ಸೊ ಆಮೇಲೆ ಇಂಡಸ್ಟ್ರಿಯಲ್ ಪ್ರೋಗ್ರೆಸ್ ಬಗ್ಗೆನೂ ಬೇಡ ಅಂದ್ರು, ಆಮೇಲೆ ಗ್ಲೋರಿಯಸ್ ಪಾಸ್ಟ್ ಬಗ್ಗೆನೂ ಬೇಡ ಅಂದ್ರು ತಾಯಿ ಭಾರತಿ. ಸೊ ಕವಿ ಯಾವ್ದು ಹಾಡ್ಬೇಕಂತ ಡಿಸೈಡ್ ಮಾಡಿದ್ನು? ದ ಪೋಯಟ್ ಫೈನಲಿ ವಿಶ್ ಟು ಸಿಂಗ್ ಹೋಲ್ ಹಾರ್ಟೆಡ್ಲಿ ಅಂದ್ರೇನು? ಅಂದ್ರೆ ತುಂಬ ಹೃದಯದಿಂದ, ಪೂರ್ಣವಾದ ಮನಸ್ಸಿನಿಂದ. ಅ ಸಾಂಗ್ ವಿಚ್ ವಾಸ್ ಪ್ಯೂರ್ ಅಂಡ್ ಸ್ಟೈನ್ಲೆಸ್. ಸೊ ಕವಿ ಕೊನೆಗೆ ಪರಿಶುದ್ಧವಾದ ಮನಸ್ಸಿನಿಂದ, ಪರಿಶುದ್ಧವಾದಂಥದ್ದು ಮತ್ತು ಕಲೆರಹಿತವಾದಂತಹ ಹಾಡು, ನಿಷ್ಕಲ್ಮಶವಾದ ಹಾಡನ್ನು ಹಾಡಬೇಕಂತ ಡಿಸೈಡ್ ಮಾಡ್ತಾರೆ. ಎ ಸಾಂಗ್ ವಿಚ್ ವುಡ್ ನಾಟ್ ಡಿಸಪಿಯರ್ ಇನ್ ಟು ನಥಿಂಗ್ನೆಸ್. ಅಂದ್ರೆ ಈ ಏಕಾಂತದಲ್ಲಿ, ಈ ಶೂನ್ಯತೆಯಲ್ಲಿ ಕೂಡ ಏನೋ ಇದೆ ಅಂತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ಹಾಡನ್ನ ಕವಿ ಹಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಹೌದಾ? ಸ್ಟೂಡೆಂಟ್ಸ್ಗೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 10. ವಾಟ್ ಮೆಸೇಜ್ ಡಸ್ ದ ಪೋಯಟ್ ವಿ ಕೆ ಗೋಕಾಕ್ ವಿಶ್ ಟು ಕನ್ವೆ
ಥ್ರೂ ದಿ ಪೋಯಮ್. ಸೊ ಈ ಕವನದ ಮೂಲಕ ಕವಿ ವಿ ಕೆ ಗೋಕಾಕ್ ಅವರು ಯಾವ ಒಂದು ಸಂದೇಶವನ್ನ, ಯಾವ ಒಂದು ಮಾಹಿತಿಯನ್ನ ಕೊಡ್ಲಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂದ್ರೆ ಈ ಕವನದಿಂದ ಏನ್ ಕಲ್ತ್ಕೋತೀವಿ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಬರಿಬೇಕು. ಹೌದಾ? ನೋಡಿ ಆನ್ಸರ್. ದ ಪೋಯಟ್ ಕನ್ವೇಸ್ ದ ಮೆಸೇಜ್ ದ್ಯಾಟ್ ವಿ ಶುಡ್ ಬಿ ಪ್ರೌಡ್ ಆಫ್ ಅವರ್ ಕಂಟ್ರೀಸ್ ನ್ಯಾಚುರಲ್ ಬ್ಯೂಟಿ, ಗ್ಲೋರಿಯಸ್ ಪಾಸ್ಟ್ ಅಂಡ್ ಇಂಡಸ್ಟ್ರಿಯಲ್ ಪ್ರೋಗ್ರೆಸ್. ಸೊ ಕವಿ ಈ ಒಂದು ಕವನದ ಮೂಲಕ ನಮಗೆ ಏನೊಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅಂದರೆ ನಮ್ಮ ದೇಶದ ನೈಸರ್ಗಿಕ ಸೌಂದರ್ಯದ ಬಗ್ಗೆ ಆಗಿರ್ಬೋದು, ಆಮೇಲೆ ಗ್ಲೋರಿಯಸ್ ಪಾಸ್ಟ್ ಗತವೈಭವದ ಇತಿಹಾಸದ ಬಗ್ಗೆ ಆಗಿರ್ಬೋದು, ಆಮೇಲೆ ಇಂಡಸ್ಟ್ರಿಯಲ್ ಪ್ರೋಗ್ರೆಸ್ ಬಗ್ಗೆ ಕೈಗಾರಿಕೆ ಅಭಿವೃದ್ಧಿ ಬಗ್ಗೆ ಆಗಿರ್ಬೋದು ನಮಗೆ ಹೆಮ್ಮೆ ಇರಬೇಕು. ಹೌದಾ? ಈ ಎಲ್ಲ ಒಂದು ಒಳ್ಳೆಯದ್ರ ಬಗ್ಗೆ ನಮ್ಮ ದೇಶದ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು. ಅಟ್ ದ ಸೇಮ್ ಟೈಮ್ ನೋಡಿ ಕವಿ ಹೇಳ್ತಾ ಇದ್ರೆ ಅಟ್ ದಿ ಸೇಮ್ ಟೈಮ್ ವಿ ಶುಡ್ ಆಲ್ಸೋ ಬಿ ಅವೇರ್ ಆಫ್ ದಿ ಇಲ್ ಅಫೆಕ್ಟಿಂಗ್ ಅವರ್ ಲ್ಯಾಂಡ್. ಈ ಒಂದು ನಾವು ಹೆಮ್ಮೆ ಪಡೋದ್ರ ಜೊತೆಗೆ ನಮ್ಮ ದೇಶಕ್ಕೆ ಅಂಟಿದಂಥ ಕೆಲವೊಂದು ಅನಿಷ್ಟಗಳ ಬಗ್ಗೆ, ಕೆಲವೊಂದು ನಮ್ಮ ದೇಶದಕ್ಕಂಥ ಕೆಲವೊಂದು ಕೆಟ್ಟ ಪದ್ಧತಿಗಳು ಅಂದ್ರೆ ಅನಕ್ಷತ್ರೆ ಆಗಿರ್ಬೋದು, ಬಡತನ ಆಗಿರ್ಬೋದು, ಕೊಲೆ, ದರೋಡೆ, ಸುಲಿಗೆ, ಇಂಥ ಎಲ್ಲ ಅನ್ಯಾಯಗಳು, ಅತ್ಯಾಚಾರಗಳು. ಸೊ ಇಂಥಗಳ ಬಗ್ಗೆ ಕೂಡ ನಾವು ಗಮನ ಇಟ್ಕೋಬೇಕು, ಅವುಗಳ ನಾವು ಗಮನ ಹರಿಸಬೇಕು ಅಂತೇಳಿ ಕವಿ ಹೇಳ್ತಾರೆ. ಅಂದ್ರೆ ಕೇವಲ ನಮ್ಮ ದೇಶದಲ್ಲಿರ್ತಕ್ಕಂಥ ಒಳ್ಳೆದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬಾರ್ದು, ಕೆಟ್ಟ ಸೈಡಲ್ಲಿ ಏನಾಗ್ತಿದೆ, ಸೊ ಅದನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ನಾವು ಏನೇನು ಪ್ರಯತ್ನಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕು ಅಂತ ಈ ಕವನದ ಮೂಲಕ ಕವಿ ವಿ ಕೆ ಗೋಕಾಕ್ ಅವರು ನಮ್ಮನ್ನ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ, ಒಂದು ಸಂದೇಶವನ್ನ ಕೊಡ್ತಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಅಂದ್ರೆ ವಿ ಥಿಂಕ್ ಅಬೌಟ್ ಬೋತ್ ಪಾಸಿಟಿವ್ ಸೈಡ್ ಅಂಡ್ ನೆಗೆಟಿವ್ ಸೈಡ್ ಆಫ್ ದಿ ಇಂಡಿಯಾ ಅಂತ ಹೇಳಿ ಗೊತ್ತಾಗುತ್ತೆ. Next question. Question number 11. Why does the poet V.K. Gokak call the temple as epics in stone? Epics ಅಂದ್ರೆ ಮಹಾಕಾವ್ಯ. ಸೊ ಕವಿ ನಮ್ಮ ಒಂದು ದೇಗುಲಗಳನ್ನ, ನಮ್ಮ ಗುಡಿ ಗುಂಡಾರಗಳನ್ನ ಕಲ್ಲಿನಲ್ಲಿ ಕೆತ್ತಿದಂತ ಮಹಾಕಾವ್ಯಗಳು ಅಂತ ಕರೀತಾರೆ. ನೋಡಿ ಇಲ್ಲಿ ಇನ್ವರ್ಟೆಡ್ ಕಾಮದಲ್ಲಿ ಕೊಟ್ಟಿದ್ದೀವಲ್ಲ, ಎಪಿಕ್ಸ್ ಇನ್ ಸ್ಟೋನ್ ಅಂದ್ರೆ ಏನು? ಕಲ್ಲಿನಲ್ಲಿ ಕೆತ್ತಿದಂತ ಮಹಾಕಾವ್ಯಗಳು. ಸೊ ಕಲ್ಲಿನಲ್ಲಿ ಕೆತ್ತಿದಂತ ಮಹಾಕಾವ್ಯಗಳಂತ ಕವಿ ಯಾವುದನ್ನ ಕರೀತಾರೆ? ಟೆಂಪಲ್ಸ್ಗಳನ್ನ, ಅಂದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ದೇಗುಲಗಳ ಬಗ್ಗೆ, ದೇವಾಲಯಗಳ ಬಗ್ಗೆ. ಸೊ ಯಾಕೆ ದೇವಾಲಯಗಳನ್ನ ಕಲ್ಲಿನಲ್ಲಿ ಕೆತ್ತಿದಂತ ಮಹಾಕಾವ್ಯಗಳು ಅಂತ ಕರೀತಾರೆ ಅಂತ ಪ್ರಶ್ನೆ ಕೇಳ್ತಾ ಇದೆ. ಸೊ ಉತ್ತರ ನೋಡೋಣ. Most of our temples are built of stones and their walls are filled with figures which tell the stories of Ramayana and Mahabharata and other epics. ಸೊ ನಮ್ಮ ಒಂದು ದೇಶದಲ್ಲಿ ಹೆಚ್ಚು ಕಡಿಮೆ ಎಲ್ಲ ದೇವಾಲಯಗಳನ್ನ ನೋಡಿದಾಗ ಕಲ್ಲಿನಲ್ಲಿ ಕೆತ್ತಿದಂಥ ದೇಗುಲಗಳು ಜಾಸ್ತಿ ಇವೆ. ಮತ್ತು ಈ ದೇವಾಲಯದ ಒಳಗಡೆ ಗೋಡೆಯಲ್ಲಿ ಆಗಿರ್ಬೋದು, ಹೊರಗಡೆ ಗೋಡೆ ಮೇಲೆ ಆಗಿರ್ಬೋದು, ಕಲ್ಲಿನಲ್ಲಿ ಮೂರ್ತಿಗಳನ್ನ, ಚಿತ್ರಗಳನ್ನ ಕೆತ್ತಿದ್ದಾರೆ. ಸೊ ಆ ಚಿತ್ರಗಳ ಮೂಲಕ ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಅಥವಾ ಇತರ ಮಹಾಕಾವ್ಯಗಳ ಸ್ಟೋರಿಯನ್ನ ಆ ಕಲ್ಲಿನಲ್ಲಿ ಕೆತ್ತಿದ್ದಾರೆ. ನಾವೀಗ ಹಂಪಿ, ಬೇಲೂರು, ಹಳೆಬೀಡು ಇಲ್ಲೆಲ್ಲ ಹೋಗಿದಾಗ ನಮ್ಮ ದೇಶದ ಇತಿಹಾಸವನ್ನ ಆ ಚಿತ್ರಗಳ ಮೂಲಕ ನಾವು ತಿಳ್ಕೋಬಹುದು. ಅಂದ್ರೆ ಅಂದಿನ ಜನರ ಒಂದು ಜೀವನ ಶೈಲಿ ಹೇಗಿತ್ತು, ಇದ್ರ ಬಗ್ಗೆ ನಾವು ತಿಳ್ಕೋಬಹುದು ಅಲ್ವಾ? ಸೊ he called the temples as epics in stone. ಅದಕ್ಕೆ ಕವಿ ಹೇಳ್ತಾರೆ ಈ ದೇಗುಲಗಳನ್ನ ಕಲ್ಲಿನಲ್ಲಿ ಕೆತ್ತಂತ ಮಹಾಕಾವ್ಯಗಳು ಅಂತ ಹೇಳಿದ್ರು. ಸೊ ನಾವು ಪುಸ್ತಕಗಳನ್ನ ಓದಿದಾಗ ಮಹಾಕಾವ್ಯ ಅರ್ಥ ಮಾಡ್ಕೋತೀವಿ, ರಾಮಾಯಣ ಓದಿದಾಗ ರಾಮಾಯಣ ಮಹಾಕಾವ್ಯ ತಿಳ್ಕೊತೀವಿ, ಮಹಾಭಾರತ ಓದಿದಾಗ ಮಹಾಭಾರತ ಕಾವ್ಯ ತಿಳ್ಕೊತೀವಿ. ಸೊ ಈ ದೇಗುಲಗಳನ್ನ ನೋಡಿದಾಗ ಕೂಡ ನಾವು ಈ ಎಲ್ಲ ಮಹಾಕಾವ್ಯಗಳನ್ನ ತಿಳ್ಕೊಬಹುದು. ಯಾಕಂದ್ರೆ ಈ ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಇದರಲ್ಲಿರ್ತಕ್ಕಂಥ ಸ್ಟೋರಿಗಳನ್ನೇ ಯಥಾವತ್ತಾಗಿ ಕಲ್ಲಿನಲ್ಲಿ ಇಳಿಸಿದ್ದಾರೆ, ಕೆತ್ತಿದ್ದಾರೆ. ಅದಕ್ಕಾಗಿ ಏನ್ ಹೇಳ್ತಾರೆ ಕವಿ? ಈ ದೇಗುಲಗಳನ್ನೇ ಕಲ್ಲಿನಲ್ಲಿ ಕೆತ್ತಿದಂತ ಮಹಾಕಾವ್ಯಗಳು ಅಂತ ಕರೀತಾರೆ. ಸೊ ಈ ಕ್ವಶನ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 12. ಹೂ ಡಸ್ ದ ಪೋಯಟ್ ಮೀನ್ ಬೈ ಆಫ್ ಯುವರ್ ಚಿಲ್ಡ್ರನ್ ದಟ್ ಅ ಡೈ ಟು ಕಾಲ್ ಓನ್? ಅಂದ್ರೆ ಕವಿ ಇಲ್ಲಿ ಬ್ರಾಕೆಟ್ ಒಂದು ನಾವು ಕೆಲವೊಂದು ಸೆಂಟೆನ್ಸ್ ಅನ್ನು ಕೊಟ್ಟಿದ್ರು ನೋಡಿ, ಇನ್ವರ್ಟೆಡ್ ಕಾಮ ಅಲ್ಲಿ, ಆಫ್ ಯುವರ್ ಚಿಲ್ಡ್ರನ್ ದಟ್ ಡೈ ಟು ಕಾಲ್ ಓನ್ ಅಂತದಲ್ಲ. ಸೊ ಹಾಗಂದ್ರೆ ಏನು ಅಂತ ಕವಿ ಕೇಳ್ತಾ ಇದ್ದಾರೆ ಇಲ್ಲಿ. ಈ ಅಂದ್ರೆ ಕವಿ ಪ್ರಕಾರ ಹಾಗಂದ್ರೆ ಏನು? ವಾಟ್ ಡಸ್ ದ ಪೋಯಟ್ ಮೀನ್ ಬೈ? ಹೌದಾ? ನೋಡೋಣ ಈ ಒಂದು ಇನ್ವರ್ಟೆಡ್ ಕಾಮ ಅಲ್ಲಿ ಕೊಟ್ಟಿದಂತ ಸೆಂಟೆನ್ಸ್ ಅರ್ಥ ಏನು ಅಂತ ನಾವು ಇಲ್ಲಿ ಹೇಳ್ಬೇಕು. ಇನ್ ದಿಸ್ ಪೋಯಮ್ ಆಫ್ your children that die to call own refers to the soldiers and freedom fighters. ನೋಡಿ ಇಲ್ಲಿ ಆಫ್ ಯುವರ್ ಚಿಲ್ಡ್ರನ್ ಅಂದ್ರೆ ಯಾರು? ಇಲ್ಲಿ ಚಿಲ್ಡ್ರನ್ ಅಂದ್ರೆ ಯಾರು? ಚಿಲ್ಡ್ರನ್ ಅಂದ್ರೆ ಸೋಲ್ಜರ್ಸ್, ಸೋಲ್ಜರ್ಸ್ ಅಂದ್ರೆ ಸೈನಿಕರು, ಅಂಡ್ ಫ್ರೀಡಮ್ ಫೈಟರ್ಸ್
ಸ್ವಾತಂತ್ರ್ಯ ಹೋರಾಟಗಾರರು. ಅಂದ್ರೆ ನಿನಗಾಗಿ ಮಡಿತಕ್ಕಂಥ ಮಕ್ಕಳು ಅಂತ ಇಲ್ಲಿ ಕವಿ ಹೇಳ್ತಾರೆ. ನಿನಗಾಗಿ ಮಡಿತಕ್ಕಂಥ ಮಕ್ಕಳು. ಸೊ ಇಲ್ಲಿ ಮಕ್ಕಳಂದ್ರೆ ಯಾರು? ಸೈನಿಕರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು ಅಂತ ನಾವು ಅರ್ಥ ಮಾಡ್ಕೊತೀವಿ. ದೇ ಆರ್ ದ ಚಿಲ್ಡ್ರನ್ ಆಫ್ ಮದರ್ ಇಂಡಿಯಾ. ಇವರೆಲ್ಲ ಏನಂದ್ರೆ ಇವರೆಲ್ಲ ನಮ್ಮ ತಾಯಿ ಭಾರತೀಯ ಮಕ್ಕಳು. ಸೈನಿಕರಾಗಿರ್ಬೋದು, ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ಬೋದು, ಇವರೆಲ್ಲ ಯಾರಂದ್ರೆ ತಾಯಿ ಭಾರತೀಯ ಮಕ್ಕಳು. ದೇ ಫಾಟ್ ಅಗೇನೆಸ್ಟ್ ಎನಿಮೀಸ್ ಅಂಡ್ ಸ್ಯಾಕ್ರಿಫೈಸ್ ದೇರ್ ಲೈಫ್ಸ್ ಟು ಗೆಟ್ ಫ್ರೀಡಮ್. ಸೊ ಈ ಎಲ್ಲ ಹೋರಾಟಗಾರರು, ಈ ಎಲ್ಲ ಸೈನಿಕರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ವೈರಿಗಳ ವಿರುದ್ಧ ಹೋರಾಡಿ ತಮ್ಮ ಪ್ರಾಣವನ್ನ ದೇಶಕ್ಕಾಗಿ ಅರ್ಪಣೆ ಮಾಡಿರ್ತಾರಲ್ಲ, ಸೊ ಅವರನ್ನ ಕವಿ ಏನಂತ ಕರೀತಾರೆ ಇಲ್ಲಿ? ಆಫ್ ಯುವರ್ ಚಿಲ್ಡ್ರನ್ ದ್ಯಾಟ್ ಡೈ ಟು ಕಾಲ್ ಓನ್ ಅಂತ ಕರೀತಾರೆ. ಹೌದಾ? ಸೊ ಈಗ ನಾವು 12 ಕ್ವಶನ್ ಮುಗಿಸಿದ್ವಿ. ಈಗ ನಾವು ನೆಕ್ಸ್ಟ್ 13ನೇ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 13. ವಾಟ್ ಅಕಾರ್ಡಿಂಗ್ ಟು ದಿ ಪೋಯಟ್ ಈಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ಸೀರ್ಸ್ ಅಂಡ್ ಪ್ರಾಫಿಟ್ಸ್? ಸೊ ಇಲ್ಲಿ ಕಾಂಟ್ರಿಬ್ಯೂಷನ್ ಅಂದ್ರೆ ಏನು? ಕೊಡುಗೆಗಳು. ಏನು ಕೊಡುಗೆ ಕೊಟ್ಟರು? ಸೀರ್ಸ್ ಅಂದ್ರೆ ಸಂತರು, ಶರಣರು. ಪ್ರಾಫಿಟ್ಸ್ ಅಂದ್ರೆ ಪ್ರವಾದಿಗಳು. ಅಂದ್ರೆ ಸಂತರು, ಪ್ರವಾದಿಗಳು ನಮ್ಮ ದೇಶಕ್ಕೆ ಏನು ಕೊಡುಗೆ ಕೊಟ್ಟರು ಅಂತ ಇಲ್ಲಿ ಕವಿ ಕೇಳ್ತಾ ಇದ್ದಾರೆ. ಸೊ ಈ ಕ್ವಶನ್ ಆನ್ಸರ್ ನೋಡೋಕ್ಕಿಂತ ಮುಂಚೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾಕಂದ್ರೆ ನಿಮ್ಗೆ ಲೈಕ್ ಮಾಡೋದ್ರಿಂದ ನನಗೆ ಇನ್ನಷ್ಟು ವಿಡಿಯೋಗಳನ್ನ ಮಾಡ್ತಕ್ಕಂಥ ಸ್ಫೂರ್ತಿ ಸಿಗುತ್ತೆ ಅಂತ ಹೇಳಿ ನಾನು ಆನ್ಸರ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ದ ಸೀರ್ಸ್ ಅಂಡ್ ಪ್ರಾಫಿಟ್ಸ್ ಶೋಡ್ ಅಸ್ ಸ್ಟ್ರೈಟ್ ಅಂಡ್ ನ್ಯಾರೋ ಪಾತ್. ಅಂದ್ರೆ ಈ ಸಂತರು, ಪ್ರವಾದಿಗಳು ನಮಗೆ ನೇರವಾದ ಮತ್ತು ಸಂಕ್ಷಿಪ್ತವಾದ ಮಾರ್ಗವನ್ನ ತೋರಿಸಿಕೊಟ್ರು. ಸ್ಟ್ರೈಟ್ ಅಂದ್ರೇನು? ನೇರವಾದ. ನ್ಯಾರೋ ಅಂದ್ರೆ ಸಂಕ್ಷಿಪ್ತವಾದ ಮಾರ್ಗವನ್ನ. ಅಂದ್ರೆ ನಮ್ಮ ಜೀವನದಲ್ಲಿ ಯಾವ ತರ ನಡ್ಕೋಬೇಕು, ಯಾವ ತರ ನಮ್ಮ ಜೀವನವನ್ನ ಅರ್ಥಪೂರ್ಣವಾಗಿ ಕಳಿಬೇಕು ಅನ್ನೋದ್ರ ಬಗ್ಗೆ ಅವ್ರು ಹೇಳ್ಕೊಡ್ತಾರೆ. ದೇ ಹ್ಯಾವ್ ಡಿವೈನ್ ಪವರ್. ಸೊ ಅವ್ರ ಹತ್ರ ಒಂದು ದೈವಿ ಶಕ್ತಿ ಇರುತ್ತದೆ. ಯಾರ ಹತ್ರ? ಸಂತರ ಹತ್ರ, ಪ್ರವಾದಿ ಹತ್ರ ಒಂದು ದೈವಿ ಶಕ್ತಿ ಇರುತ್ತೆ. ದೇ ಶೌಡ್ ಅಸ್ ಹೌ ಟು ಲಿವ್ ಆನ್ ದಿಸ್ ಅರ್ತ್ ಮೀನಿಂಗ್ಫುಲಿ. ಸೊ ಈ ಭೂಮಿ ಮೇಲೆ ನಾವು ಯಾವ ತರ ವಾಸಿಸಬೇಕು, ಜೀವನವನ್ನು ಯಾವ ತರ ಅರ್ಥಪೂರ್ಣವಾಗಿ ಕಳಿಬೇಕು ಅನ್ನೋದ್ರ ಬಗ್ಗೆ ಅವರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಇದೇ ಅವರ ಕೊಡುಗೆ. ಹೌದಾ? ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ವಾಟ್ ದ ನೈಟ್, ದ ಸನ್ ಗಾಡ್ ಅಂಡ್ ದ ಕ್ಲಿಯರ್ ಡಾನ್ ರೀಪ್ರೆಸೆಂಟ್? ನೋಡಿ ಇಲ್ಲಿ 3 ವರ್ಡ್ ಇವೆ. ಯಾವುದು? ದ ನೈಟ್ ಅಂದ್ರೆ ರಾತ್ರಿ, ದ ಸನ್ ಗಾಡ್ ಅಂದ್ರೆ ಸೂರ್ಯ ದೇವ, ಅಂಡ್ ಕ್ಲಿಯರ್ ಡಾನ್. ಕ್ಲಿಯರ್ ಡಾನ್ ಅಂದ್ರೆ ಅರುಣೋದಯ, ಸೂರ್ಯೋದಯ. ನೋಡಿ ಇಲ್ಲಿ 3 ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಈ 3 ಏನನ್ನ ಪ್ರತಿನಿಧಿಸುತ್ತೆ ಅಂತ ಕೇಳಿದ್ದಾರೆ. ನೈಟ್, ಸನ್ ಗಾಡ್ ಮತ್ತು ಕ್ಲಿಯರ್ ಡಾನ್ ಇವು ಯಾವುದನ್ನ ಪ್ರತಿನಿಧಿಸುತ್ತೆ ಅಂತ ಕೇಳಿದ್ದಾರೆ. ಸೊ ಉತ್ತರ ನೋಡೋಣ. ಇನ್ ದಿಸ್ ಪೋಯಮ್ ದ ನೈಟ್ ರೀಪ್ರೆಸೆಂಟ್ಸ್ ಸಾರೋಸ್. ಸಾರೋ ಅಂದ್ರೆ ಏನು? ದುಃಖ. ಸೊ ಈ ಒಂದು ಕವನದಲ್ಲಿ ರಾತ್ರಿ ಅಂದ್ರೆ ಏನು? ದುಃಖಗಳು, ಕಷ್ಟಗಳು, ನೋವುಗಳು. ಹೌದಾ? ದ ಸನ್ ಗಾಡ್ ರೀಪ್ರೆಸೆಂಟ್ಸ್ ದ ಹ್ಯಾಂಡ್ಸ್ ದ್ಯಾಟ್ ಸೇವ್ಸ್. ಸೊ ಇಲ್ಲಿ ಸೂರ್ಯದೇವ ಏನನ್ನ ಪ್ರತಿನಿಧಿಸುತ್ತಾನೆ? ಆತ ಒಬ್ಬ ರಕ್ಷಕ, ನಮ್ಮನ್ನು ರಕ್ಷಿಸುತ್ತಾನೆ. ಸೂರ್ಯ ಅಂದ್ರೆ ಆತ ನಮ್ಮ ರಕ್ಷಕ. ಹೌದಾ? ಅಂಡ್ ದ ಕ್ಲಿಯರ್ ಡಾನ್ ರೀಪ್ರೆಸೆಂಟ್ಸ್ ಅ ಬ್ರೈಟ್ ಫ್ಯೂಚರ್ ಆಫ್ ಅವರ್ ಕಂಟ್ರಿ. ಸೊ ಇಲ್ಲಿ ಕ್ಲಿಯರ್ ಡಾನ್ ಅಂದ್ರೆ ಏನು? ನಮ್ಮ ದೇಶದ ಉಜ್ವಲವಾದ ಭವ್ಯ ಭವಿಷ್ಯ, ಅಂದ್ರೆ ಮುಂದಿನ ಒಂದು ಭವಿಷ್ಯ ಅಂತ ಗೊತ್ತಾಯ್ತಾ? ನೈಟ್ ಅಂದ್ರೆ ಕಷ್ಟಗಳು, ದ ಸನ್ ಗಾಡ್ ಅಂದ್ರೆ ನಮ್ಮನ್ನು ರಕ್ಷಿಸ್ತಕ್ಕಂಥ ಒಬ್ಬ ದೇವರು, ಕ್ಲಿಯರ್ ಡಾನ್ ಅಂದ್ರೆ ನಮ್ಮ ದೇಶದ ಉಜ್ವಲವಾದ ಭವಿಷ್ಯ, ಭವ್ಯವಾದ ಭವಿಷ್ಯ ಅಂತ ನಾವು ಅರ್ಥ ಮಾಡ್ಕೋಬೇಕು. ಹೌದಾ? ಸೊ ಈಗ ಲಾಸ್ಟ್ ಕ್ವಶನ್ ನೋಡೋಣ. ಈಗ ವಾಟ್ ಡಸ್ ದ ಮದರ್ ಲ್ಯಾಂಡ್ ರೈಟಿಂಗ್ ದ ಬುಕ್ ಆಫ್ ಮಾರೋ ಮೀನ್? ನೋಡಿ ಇಲ್ಲೊಂದು ಇನ್ವರ್ಟೆಡ್ ಕಾಮದಲ್ಲಿ ನಾನು ಒಂದು ಸೆಂಟೆನ್ಸ್ ಕೊಟ್ಟಿದ್ದೀನಿ. ಮದರ್ ಲ್ಯಾಂಡ್ ರೈಟಿಂಗ್ ದ ಬುಕ್ ಆಫ್ ಮಾರೋ ಅಂದ್ರೆ ಏನು ಅಂತ. ನಾವು ಈ ಒಂದು ಕವನದಲ್ಲಿರ್ತಕ್ಕಂಥ ಒಂದು ಸೆಂಟೆನ್ಸ್ ಅನ್ನ ನೇರವಾಗಿ ಎತ್ಕೊಂಡು ಇಲ್ಲಿ ಕ್ವಶನ್ ಅಲ್ಲಿ ಇಡಲಾಗಿದೆ. ಸೊ ಈ ಸೆಂಟೆನ್ಸ್ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ, ನೋಡೋಣ. ದ ಪೋಯಟ್ ಹ್ಯಾಸ್ ದ ವಿಷನ್ ಆಫ್ ದಿ ಮದರ್ ರೈಸಿಂಗ್ ಫ್ರಮ್ ದಿ ಸ್ಕೈ. ಸೊ ಈ ಕವನದಲ್ಲಿ ಕವಿ ತಾಯಿ ಭಾರತಿ ಆಕಾಶದ ಎತ್ತರಕ್ಕೆ ಉದಯ ಆಗ್ತಾ ಇದ್ದಾಳೆ, ಹೋಗ್ತಾ ಇದ್ದಾಳೆ ಅಂತ ಕವಿ ಕಲ್ಪನೆ ಕಾಣ್ತಾನೆ. ಅಂಡ್ ಸಿಟ್ಟಿಂಗ್ ಆನ್ ಅ ಥ್ರೋನ್ ಆಫ್ ವೇವ್ಸ್. ಅಲೆಗಳೆಂಬ ಸಿಂಹಾಸನ ಮೇಲೆ. ಥೋರ್ ಅಂದ್ರೇನು? ಸಿಂಹಾಸನ. ಅಲೆಗಳನ್ನೇ ಸಿಂಹಾಸನ ಮಾಡಿಕೊಂಡು ಮೇಲ್ಗಡೆ ಕೂತ ಹಾಗೆ ಕವಿಗೆ ಭಾಸವಾಗ್ತಿದೆ. ಸಿ ಅಪಿಯರ್ ಟು ಬಿ ರೈಟಿಂಗ್ ದ ಡೆಸ್ಟಿನಿ ಆಫ್ ಅವರ್ ಕಂಟ್ರಿ. ಅವಳು ಆ ನೀರಿನ ಅಲೆಗಳ ಮೇಲೆ, ಸಿಂಹಾಸನ ಅಂತಕ್ಕಂಥ ಒಂದು ಅಲೆಗಳ ಮೇಲೆ ಕೂತ್ಕೊಂಡು ನಮ್ಮ ದೇಶದ ಭವ್ಯ ಭವಿಷ್ಯವನ್ನು, ಉಜ್ವಲವಾದ ಒಂದು ಹಣೆ ಬರವನ್ನ ಬರಿತಾ ಇದ್ದ ಹಾಗೆ ಕವಿಗೆ ಭಾಸವಾಗುತ್ತೆ. ಅದನ್ನೇ ಈ ತರ ಹೇಳ್ತಾರೆ ನೋಡಿ. ಮದರ್ ಲ್ಯಾಂಡ್ ರೈಟಿಂಗ್ ದ ಬುಕ್ ಆಫ್ ದಿ ಮಾರೋ ಅಂದ್ರೇನು? ನಮ್ಮ ತಾಯಿ ನಮ್ಮ ದೇಶದ ಮುಂದಿನ ಒಂದು ಭವಿಷ್ಯದ ಬಗ್ಗೆ ಬರಿತಾ ಇದ್ದಾಳೆ, ಹಣೆ ಬರವನ್ನ ಬರಿತಾ ಇದ್ದಾಳೆ ಅಂತ ಅರ್ಥ ಕೊಡುತ್ತೆ.
ಹೌದಾ? ಸೊ ಇಲ್ಲಿವರೆಗೆ ನಾವು ಇಂಪಾರ್ಟೆಂಟ್ ಅಂತ 15 ಕ್ವಶನ್ ಆನ್ಸರ್ಗಳನ್ನ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕ್ವಶನ್ ಆನ್ಸರ್ಗಳನ್ನ ನಿಮ್ಮ ನೋಟ್ಬುಕ್ ಅಲ್ಲಿ ನೀಟಾಗಿ ಬರ್ಕೊಳ್ಳಿ ಮತ್ತು ನಿಮಗೆ ಎಕ್ಸಾಮ್ ಅಲ್ಲಿ ಓದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಸೊ ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಡೌಟ್ಸ್ ಅನ್ನು ಕೂಡ ಕೇಳಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. So thank you all for watching the video. If you like the video, subscribe to our channel to get more videos. Thank you all.